ಮೋದಿ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲರಿಗೂ ಒಂದೇನಾ? ಅಥವಾ ಅಧಿಕಾರದಲ್ಲಿ ಇರುವವರಿಗೆ ಒಂದು ಕಾನೂನು, ವಿರೋಧ ಪಕ್ಷದವರಿಗೆ ಮತ್ತೊಂದು ಕಾನೂನಾ? ಜನ ಮತ ಹಾಕಿ ಗೆಲ್ಲಿಸಿದ ಮುಖ್ಯಮಂತ್ರಿಗೆ ವಿದೇಶಕ್ಕೆ ಹೋಗೋಕೆ ಪರ್ಮಿಷನ್ ಸಿಗಲ್ಲ ಅಂದ್ರೆ ಅಧಿಕೃತವಾಗಿ ಎಲ್ಲೂ ರಿಜಿಸ್ಟರ್ ಕೂಡ ಆಗಿರದ ಒಂದು ಸಂಘಟನೆಯ ಮುಖ್ಯಸ್ಥನಿಗೆ ಇಡೀ ಪ್ರಪಂಚ ಸುತ್ತಿದ್ದರೂ ಸರ್ಕಾರವೇ ರೆಡ್ ಕಾರ್ಪೆಟ್ ಹಾಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭದ್ರತೆ ಕೊಡುತ್ತೆ. ಹೌದು, ನಾವು ಮಾತಾಡ್ತಿರೋದು ಮೋದಿ ಶಾ ಸರ್ಕಾರದ ಇತ್ತೀಚಿನ ವಿದೇಶಾಂಗ ನೀತಿ ಮತ್ತು ದ್ವೇಷ ರಾಜಕಾರಣದ ಬಗ್ಗೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿಗೆ ಅಮೆರಿಕ ಪ್ರವಾಸಕ್ಕೆ ಸಿಗದ ಕ್ಲಿಯರೆನ್ಸ್, ಅದೇ ಸಮಯದಲ್ಲಿ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಸಿಕ್ಕಿರುವ ರಾಜಾತಿಥ್ಯ. ಏನಿದು ಕತೆ? ಯಾಕಿಷ್ಟು ತಾರತಮ್ಯ? ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಮೊದಲು ತೆಲಂಗಾಣದ ವಿಷಯಕ್ಕೆ ಬರೋಣ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಮೆರಿಕಕ್ಕೆ ಹೋಗೋಕೆ ಪ್ಲಾನ್ ಮಾಡಿದ್ರು. ಅವರೇನು ಪ್ರವಾಸ ಮಾಡೋಕೆ ಅಥವಾ ಮಜಾ ಮಾಡೋಕೆ ಹೊರಟಿರಲಿಲ್ಲ. ತಮ್ಮ ರಾಜ್ಯಕ್ಕೆ ಜಾಗತಿಕ ಮಟ್ಟದ ಹೂಡಿಕೆ ತರಬೇಕು, ಅಲ್ಲಿನ ದೊಡ್ಡ ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳ ಜೊತೆ ಒಪ್ಪಂದ ಮಾಡಿಕೊಳ್ಬೇಕು, ರಾಜ್ಯದ ಯುವಕರಿಗೆ ಉದ್ಯೋಗ ಸೃಷ್ಟಿಸಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. 4 ಕೋಟಿ ಜನರ ಭವಿಷ್ಯದ ಪ್ರಶ್ನೆ ಇದು. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತು ಗೊತ್ತಾ? ಪೊಲಿಟಿಕಲ್ ಕ್ಲಿಯರೆನ್ಸ್ ಇಲ್ಲ ಅಂತ ಅವರ ಪ್ರವಾಸಕ್ಕೆ ರೆಡ್ ಸಿಗ್ನಲ್ ಹಾಕ್ತು. ಕೊಟ್ಟ ಕಾರಣ ಏನು? ಈ ಪ್ರವಾಸ ಅವರ ಹುದ್ದೆ ಮತ್ತು ಉದ್ದೇಶಕ್ಕೆ ಸರಿಹೊಂದುವುದಿಲ್ಲ. ಅರೆ, ಜನರಿಂದ ಆಯ್ಕೆಯಾದ ಒಬ್ಬ ಮುಖ್ಯಮಂತ್ರಿ ತನ್ನ ರಾಜ್ಯದ ಅಭಿವೃದ್ಧಿಗೆ ಹೊರಟ್ರೆ ಅದು ಅವರ ಹುದ್ದೆಗೆ ಸರಿಹೊಂದಲ್ವಾ? ಅದೇ ಬಿಜೆಪಿ ಅಧಿಕಾರದಲ್ಲಿರುವ ಗುಜರಾತ್ನ ಸಿಎಂ ಇದೇ ತರ ವಿದೇಶ ಪ್ರವಾಸಕ್ಕೆ ಹೋಗ್ತೀನಿ ಅಂದಾಗ ತಕ್ಷಣವೇ ಹಸಿರು ನಿಶಾನೆ ತೋರಿಸ್ತಾರೆ. ವಿಪಕ್ಷದವರು ಹೋದ್ರೆ ತಪ್ಪು, ತಮ್ಮವರು ಹೋದ್ರೆ ಸರಿ ಅನ್ನುವ ಈ ಲೆಕ್ಕಾಚಾರ ಎಂಥದ್ದು? ಈಗ ಇನ್ನೊಂದು ಕಡೆ ನೋಡಿ, ಬಿಜೆಪಿಯ ಮಾತೃ ಸಂಸ್ಥೆ ಆರ್ಎಸ್ಎಸ್ ಶತಮಾನೋತ್ಸವ ಆಚರಿಸುತ್ತಿದೆ. ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಅಮೆರಿಕ, ಕೆನಡಾ, ಬ್ರಿಟನ್ ಅಂತ ಸುದೀರ್ಘ ವಿದೇಶ ಪ್ರವಾಸ ಮಾಡ್ತಿದ್ದಾರೆ. ನ್ಯೂಯಾರ್ಕ್, ಲಂಡನ್, ಟೊರೊಂಟೊದಲ್ಲಿ ಇರುವ ಭಾರತೀಯರನ್ನ ಭೇಟಿ ಮಾಡ್ತಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾದ ಅಸಲಿ ಸಂಗತಿ ಏನು ಅಂದ್ರೆ, ಆರ್ಎಸ್ಎಸ್ ಅನ್ನೋದು ಭಾರತೀಯ ಕಾನೂನಿನ ಪ್ರಕಾರ ಯಾವುದೇ ಟ್ರಸ್ಟ್ ಅಲ್ಲ, ಸೊಸೈಟಿನೂ ಅಲ್ಲ, NGO ಕೂಡ ಅಲ್ಲ, ಕಡೆಗೆ ರಾಜಕೀಯ ಪಕ್ಷವೂ ಅಲ್ಲ. ತನ್ನನ್ನು ತಾನು ಕೇವಲ ವ್ಯಕ್ತಿಗಳ ಗುಂಪು ಅಂತ ಕರೆದುಕೊಳ್ಳುತ್ತೆ. ನಮ್ಮ ದೇಶದಲ್ಲಿ ಒಂದು ಪುಟ್ಟ NGO ನಡೆಸಬೇಕಂದ್ರೂ ರಿಜಿಸ್ಟ್ರೇಷನ್ ಬೇಕು, ಲೆಕ್ಕಪತ್ರ ಕೊಡಬೇಕು, ವಿದೇಶಿ ಹಣ ಬಂದ್ರೆ FCRA ನಿಯಮ ಪಾಲಿಸಬೇಕು, ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಆರ್ಎಸ್ಎಸ್ಗೆ ಯಾವುದೇ ಸದಸ್ಯರ ಲಿಸ್ಟ್ ಇಲ್ಲ, ಆಡಿಟಿಂಗ್ ಇಲ್ಲ, ಸಾರ್ವಜನಿಕವಾಗಿ ಯಾವುದೇ ಲೆಕ್ಕ ಕೊಡುವ ಅಗತ್ಯವೂ ಇಲ್ಲ. ಇಂತಹ ಯಾವುದೇ ಉತ್ತರದಾಯಿತ್ವ ಇಲ್ಲದ ಸಂಸ್ಥೆಯ ನಾಯಕನಿಗೆ ವಿದೇಶಕ್ಕೆ ಹೋಗೋಕೆ ಯಾವ ಅಡೆತಡೆಯೂ ಇಲ್ಲ, ಪರ್ಮಿಷನ್ ಕೇಳುವ ಪ್ರಶ್ನೆಯೇ ಇಲ್ಲ. ಇಷ್ಟಕ್ಕೆ ಮುಗೀತಾ? ಇಲ್ಲ. ಯಾವುದೇ ಸಂವಿಧಾನಿಕ ಹೊಣೆಗಾರಿಕೆಯೂ ಇಲ್ಲದ ಮೋಹನ್ ಭಾಗವತ್ ಅವರಿಗೆ ಕೇಂದ್ರ ಸರ್ಕಾರ ದೇಶ ವಿದೇಶಗಳಲ್ಲಿ ಅತ್ಯುನ್ನತ ಮಟ್ಟದ Z+ ಭದ್ರತೆ ಕೊಟ್ಟಿದೆ. ಅವರ ಜೊತೆ ಕಮಾಂಡರ್ಗಳು, ಬೆಂಗಾವಲು ವಾಹನಗಳು ಓಡಾಡ್ತಿವೆ. ಇದಕ್ಕೆ ಖರ್ಚಾಗ್ತಿರೋದು ಯಾರ ದುಡ್ಡು? ನಾವು ನೀವು ಕಟ್ಟೋ ಸಾರ್ವಜನಿಕರ ಬೆವರಿನ ತೆರಿಗೆ ಹಣ. ಯಾರಾದ್ರೂ RTIಗೆ ಹಾಕಿ, ಸ್ವಾಮಿ ಇವರ ಭದ್ರತೆಗೆ ಎಷ್ಟು ಹಣ ಖರ್ಚಾಗಿದೆ ಅಂತ ಕೇಂದ್ರ ಗೃಹ ಇಲಾಖೆಯನ್ನು ಕೇಳಿದ್ರೆ ಇದು ದೇಶದ ಭದ್ರತೆ ಮತ್ತು ಗೌಪ್ಯತೆ ವಿಷಯ, ಕೇಳೋಕೆ ಆಗಲ್ಲ ಅಂತ ಬಾಯಿ ಮುಚ್ಚಿಸ್ತಾರೆ. ಈ ವೆಚ್ಚವನ್ನು ಸಂಬಂಧಪಟ್ಟವರಿಂದಲೇ ವಸೂಲಿ ಮಾಡಿ ಅಂತ ಕೋರ್ಟಿಗೆ ಹೋದ್ರೂ ಪ್ರಯೋಜನವಾಗ್ತಿಲ್ಲ. ಅಂದರೆ ತೆರಿಗೆ ಕಟ್ಟುವ ಜನರಿಗೆ ಲೆಕ್ಕ ಸಿಗಲ್ಲ, ಆದ್ರೆ ಜನಪ್ರತಿನಿಧಿಯಾಗಿ ಲಕ್ಷಾಂತರ ಮತಗಳಿಂದ ಗೆದ್ದ ಮುಖ್ಯಮಂತ್ರಿಗೆ ಮಾತ್ರ ತನ್ನ ಕೆಲಸ ಮಾಡಲು ಗೌರವ ಸಿಗಲ್ಲ. ಇದು ರೇವಂತ್ ರೆಡ್ಡಿಗೆ ಮಾತ್ರ ಆದ ಅನ್ಯಾಯನ ಅಂದ್ರೆ ಖಂಡಿತ ಇಲ್ಲ. ಇತಿಹಾಸ ನೋಡಿದ್ರೆ ಇಂತಹ ರಾಜಕೀಯ ದ್ವೇಷದ ಪಟ್ಟಿ ದೊಡ್ಡದಿದೆ. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಿಂಗಾಪುರದಲ್ಲಿ ನಡೆಯಬೇಕಿದ್ದ ಜಾಗತಿಕ ಮೇಯರ್ಗಳ ಶೃಂಗಸಭೆಗೆ ಹೋಗಬೇಕಿತ್ತು. ಆಗಲೂ ಇದೇ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿತ್ತು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರೋಮ್ನಲ್ಲಿ ನಡೆಯುವ ಶಾಂತಿ ಸಮ್ಮೇಳನಕ್ಕೆ ಹೋಗೋಕೆ ರೆಡಿಯಾಗಿದ್ರು.
ಅವರಿಗೂ ಇದೇ ಪೊಲಿಟಿಕಲ್ ಕ್ಲಿಯರೆನ್ಸ್ ನೆಪವೊಡ್ಡಿ ತಡೆದ್ರು. ಇದರ ಹಿಂದಿರುವ ಅಸಲಿ ಉದ್ದೇಶ ಏನು? ವಿಪಕ್ಷಗಳ ನಾಯಕರು ವಿದೇಶಿ ವೇದಿಕೆಯಲ್ಲಿ ಗುರುತಿಸಿಕೊಳ್ಳಬಾರದು, ವಿಪಕ್ಷ ಆಡಳಿತವಿರುವ ರಾಜ್ಯಗಳಿಗೆ ವಿದೇಶಿ ಹೂಡಿಕೆ ಬಂದು ಆ ನಾಯಕರಿಗೆ ಒಳ್ಳೆಯ ಹೆಸರು ಬರಬಾರದು ಅನ್ನುವ ಸಂಕುಚಿತ ರಾಜಕೀಯ. ಒಕ್ಕೂಟ ವ್ಯವಸ್ಥೆಯನ್ನು ಕಾಲಕಸ ಮಾಡಿಕೊಂಡು ರಾಜ್ಯಗಳನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಈ ಪೊಲಿಟಿಕಲ್ ಕ್ಲಿಯರೆನ್ಸ್ ಅನ್ನುವ ಅಸ್ತ್ರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಮುಂದೆ ಪ್ರತಿಯೊಬ್ಬ ನಾಗರಿಕನೂ ಸಮಾನ, ಪ್ರತಿಯೊಂದು ಸಂಸ್ಥೆಯೂ ಸಮಾನ. ಕೇಂದ್ರ ಸರ್ಕಾರ ಅನ್ನೋದು ಇಡೀ ದೇಶದ ಆಡಳಿತ ಯಂತ್ರವೇ ಹೊರತು ಕೇವಲ ಒಂದು ಪಕ್ಷ ಅಥವಾ ಸಿದ್ಧಾಂತದ ಜಹಗೀರು ಅಲ್ಲ. ಆದರೆ ಇವತ್ತು ಏನಾಗ್ತಿದೆ? ಜನರಿಂದ ಆಯ್ಕೆಯಾದ ಸರ್ಕಾರಗಳಿಗೆ ಒಂದು ನ್ಯಾಯ, ತೆರಿಗೆ ಲೆಕ್ಕಪತ್ರ ಹೊಣೆಗಾರಿಕೆ ಇಲ್ಲದ ತಮ್ಮ ಸೈದ್ಧಾಂತಿಕ ಸಂಘಟನೆಗಳಿಗೆ ಮತ್ತೊಂದು ನ್ಯಾಯ. ವಿಪಕ್ಷಗಳನ್ನ ಹತ್ತಿಕ್ಕುವುದು, ಸ್ವಾಯತ್ತ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುವುದು, ತಮಗೆ ಬೇಕಾದ ಸಿದ್ಧಾಂತವನ್ನ ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡಲು ಸರ್ಕಾರದ ಸಂಪನ್ಮೂಲ ಬಳಸಿಕೊಳ್ಳುವುದು, ಇದೆಲ್ಲ ಪ್ರಜಾಪ್ರಭುತ್ವದ ಲಕ್ಷಣವಾ ಅಥವಾ ಸರ್ವಾಧಿಕಾರದ ದಾರಿನ? ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಕೇಂದ್ರ ಸರ್ಕಾರದ ಈ ತಾರತಮ್ಯದ ನೀತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.